ಸೊ ನಾನು ನಿಮ್ದು ವಿಡಿಯೋ ಎಲ್ಲ ನೋಡ್ತಾ ಇದ್ದೆ, ಸೇಮ್ ಒಂದು ಬ್ಲಾಕ್ ದರ್ಶನ್ ಅವ್ರು ಹಾಕಿದ್ರು ಬರ್ಬರಿದು. ಸರ್ ನೀವು ಕೂಡ ಅದೇ ತರದ್ ಅಂದ್ರೆ ಆಲ್ಮೋಸ್ಟ್ ಎಲ್ಲಾನು ತಗೊಂಡಿರ್ತೀರಾ, ಅದೊಂದು ನಿಮ್ಗೆ ಆ ಒಂದು ವಿಡಿಯೋ ಬಾಳ ವೈರಲ್ ಆಗಿತ್ತು. ಹೌದು ಹೌದು ಅದು ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆ ಒಂದು ಟಿ ಶರ್ಟ್ ಏನಕ್ಕೆ ಇಂಟ್ರೆಸ್ಟ್ ಆಯ್ತು ಅದೊಂದು? ಸರ್ ಅಂದ್ರೆ ಈಗ ಹಿಂಗೆ ಗೊತ್ತಾ, ಈಗ ಎಲ್ಲ ಈಗ ಬ್ರ್ಯಾಂಡ್ಸ್ ಅಲ್ಲಿ 90 ತರ ಇದೆ ಹಾ. ಆಲ್ ಓವರ್ ವರ್ಲ್ಡ್. ಹಾ. ಆಯ್ತಾ, ಅದರಲ್ಲಿ ಈಗ ದರ್ಶನ್ ಸರ್ ಈಗ ಫಸ್ಟ್ ಹಾಕಿದ್ದೆ ಅವರು ಬರ್ಬರಿ, ಹೌದು. ಆ ಬ್ರ್ಯಾಂಡ್ ಯೂಸ್ ಮಾಡಿದ್ದಲ್ಲ. ಆ ಬ್ರ್ಯಾಂಡ್ ಯಾವಾಗ ಯೂಸ್ ಮಾಡಿದ್ರು ಬರ್ಬರಿ ಅವ್ರಿಗೆ ಹೈಲೈಟ್ ಆಗೋಯ್ತು. ಇವ್ರು ಏನ್ ಹಾಕ್ತಾರೆ, ಬಾಸ್ ಏನ್ ಹಾಕ್ತಾರೆ ಆಮೇಲೆ ಹೈಲೈಟ್ ಆಗುತ್ತೆ ಅದು ಶೋರೂಮ್ ಅಲ್ಲೂ ಕೂಡ. ಅಲ್ಲಿವರೆಗೂ ಯಾರಿಗೂ ಗೊತ್ತಿರಲ್ಲ. ಅದಕ್ಕೆ ನನ್ನ ಪ್ರಕಾರ ಏನಂದ್ರೆ ದರ್ಶನ್ ಸರ್ ಬ್ರ್ಯಾಂಡ್, ಈ ಬರ್ಬರಿ ಹೆಸರಲ್ಲ, ದರ್ಶನ್ ಸರ್ ಒಂದ್ ಬ್ರ್ಯಾಂಡ್. ಓಕೆ, ಒಂದು ಇಂಟರ್ನ್ಯಾಷನಲ್ ಕ್ಲಾತಿಂಗ್ ಕೂಡ ದರ್ಶನ್ ಅವರು ಇಂಡೈರೆಕ್ಟ್ ಆಗಿ ಹೌದು ಸರ್. ಅವರು ಹುಬ್ಲಾಟ್ ವಾಚ್ ಹಾಕ್ತಾರೆ, ಯೂಸ್ ಮಾಡ್ತಾರೆ. ಜಾಕಬ್ ಅಂಡ್ ಕೋ ಅಂತ ಅನ್ಬಿಟ್ಟು ಒಂದು ವಾಚ್ ಇದೆ. ಈಗ ಸಲ್ಮಾನ್ ಖಾನ್ ಅವರು ಹಿಂದಿಲಿ ಸಲ್ಮಾನ್ ಖಾನ್ ಅವರು ಜಾಕಬ್ ಅಂಡ್ ಕೋಗೆ ಬ್ರ್ಯಾಂಡ್ ಅಂಬಾಸಿಡರ್. ನಮ್ ಕನ್ನಡದಲ್ಲಿ ಒಂಥರ ದರ್ಶನ್ ಸರ್ ನನಗೆ ಬ್ರ್ಯಾಂಡ್ ಅಂಬಾಸಿಡರ್ ಅವರೇನೆ. ಯಾಕಂದ್ರೆ ನಾನು ಪಿನ್ ಟು ಪಿನ್ ಅಬ್ಸರ್ವ್ ಮಾಡ್ತಾನೆ ಇರ್ತೀನಿ ಸರ್. ಅವ್ರ ಹಾವ ಭಾವ ಇಂದ ಹಿಡಿದು ಅವ್ರಿಗೆ ನಾನು ಅವ್ರನ್ನ ನೋಡೋದೇ ಇನ್ನೊಂದು ಏನಂತ ಹೇಳಿದ್ರೆ, ಅವ್ರ ಹೈಟು ಪರ್ಸನಾಲಿಟಿಗೆ ನೀವು ಯಾವುದೇ ಒಂದು ಟಿ ಶರ್ಟ್ ಏನೇ ಒಂದು ಪ್ಯಾಂಟ್ ಹಾಕಿದ್ರು ಕರೆಕ್ಟ್ ಆಗಿ ಮ್ಯಾಚ್ ಆಗಿ ಕುತ್ಕೊಂಡ್ಬಿಡುತ್ತೆ. ಅದ್ ನೋಡೋದೇ ನನಗೆ ಇಷ್ಟ. ನಾನು ಅವ್ರ ಮನೆ ಈಗ ನೋಡಿ, ಈ ಸತಿ ಬರ್ತ್ಡೇಗೂ ಹೋಗಿದ್ದೆ ಲಾಸ್ಟ್ ಇಯರ್. ನನಗೆ ಆಕ್ಸಿಡೆಂಟ್ ಗಿಂತ ಮುಂಚೆ ಫೆಬ್ರವರಿಲಿ, ನಂದು ಜಾನ್ವರಿ ಬರ್ತಡೇ, ಬಾಸ್ದು ಫೆಬ್ರವರಿ 16 ಹುಟ್ಟಿದಬ್ಬ ಅಲ್ಲ. ಅವತ್ತು ಅಷ್ಟೇ ನಾನು ಮಾಸ್ಕ್ ಹಾಕೊಂಡು ದೂರದಿಂದ ನಿಂತ್ಕೊಂಡು ನೋಡ್ತಾ ಇದ್ದೆ, ಇವತ್ತೇನ್ ಕಾಸ್ಟ್ಯೂಮ್ ಹಾಕೊಂಡ್ ಬರ್ತಾರೆ ಅಣ್ಣ, ಅದಕ್ಕೆ ವೈಟಿಂಗು. ಅವ್ರು ಬರ್ತಾ ಇದ್ದಂಗೆ ಆಮೇಲೆ ಗೊತ್ತಾಯ್ತು, ಓ ಹುಗೋ ಬಾಸ್ ಬ್ರ್ಯಾಂಡ್ ಅದ್ ಹಾಕಿದ್ದಾರೆ ಅಂತ.